ವಿರಾಜಪೇಟೆ ಸಮೀಪದ ಚೆಂಬೆಬೆಳ್ಳೂರಿನಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಚೆಂಬೆಬೆಳ್ಳೂರು ಮಂಡಲ ವತಿಯಿಂದ ಚೆಂಬೆಬೆಳ್ಳೂರು ಮಹಿಳಾ ಸಮಾಜದಲ್ಲಿ ನಡೆದ ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿದ್ಯಾರ್ಥಿ ಪ್ರಮುಖ್ ರೋಹಿತ್, ಆಹಾರ ಸೇರಿದಂತೆ ಜೀವನ ಶೈಲಿ ಬದಲಾಗಿದೆ. ಯುವಜನತೆ ನಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದು, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಅರಿವು ಮೂಡಿಸಬೇಕೆಂದರು. ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲೂ ಕೂಡ ಕೆಟ್ಟದ್ದನ್ನು ಬಯಸಿದ್ದೇ ಇಲ್ಲ. ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ಕುಟುಂಬ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಭಾರತ ನಡೆದಿದೆ. ನಾವು ಯಾರನ್ನೂ ದ್ವೇಷ ಮಾಡಿಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂದರೆ ಆ ರೀತಿ ನಮ್ಮ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನುವಂಥ ಸಂಸ್ಕೃತಿ ನಮ್ಮದು. ಇಷ್ಟೆಲ್ಲ ಸಂಸ್ಕೃತಿ ಇದ್ದಾಗಲೂ, ಇಷ್ಟೆಲ್ಲ ಶ್ರೇಷ್ಠತೆ ಇದ್ದಾಗಲೂ ಆಕ್ರಮಣಗಳಾಗಿದೆ. ಆದರೆ ಹಿಂದೂ ಅನ್ನುವಂಥ ಪದ ಅದು ಇವತ್ತಿಂದ ನಿನ್ನೆಯಿಂದ ಬಂದಿರತಕ್ಕಂಥದ್ದಲ್ಲ. ಅನೇಕ ಜನರಿಗೆ ಹಿಂದೂ ಅಂತ ಧರ್ಮ ಅಂತ ಹೇಳಿದರೆ ಒಂದೇನೋ ಪೂಜಾ ಪದ್ಧತಿ ಅನ್ನುವಂಥದ್ದು ಇದೆ. ಅದನ್ನು ಮೀರಿ ಅನೇಕ ಸಂಗತಿಗಳಿದೆ. ಸಾಮಾನ್ಯವಾಗಿ ಇದೊಂದು ಕರ್ತವ್ಯ ಅಂತ ಹೇಳಿದೆ, ಇದೊಂದು ಸ್ವಭಾವ. ಅನೇಕ ಜನರಿಗೆ ಹಿಂದೂ ಧರ್ಮ ಅಂತ ಹೇಳಿದ ತಕ್ಷಣ ಯಾವುದೋ ಹಿಂದೂಯಿಸಮ್, ಯಾವುದೋ ಪೂಜೆ ಮಾಡೋದು ಮಾತ್ರ ಅಲ್ಲ, ಇದರದ ಅನೇಕ ವಿಶಾಲವಾಗಿರತಕ್ಕಂಥ ದೃಷ್ಟಿಕೋನ. ಸಂಘದ ಪ್ರಮುಖ ಟಿ.ಸಿ. ಚಂದ್ರನ್ ಮಾತನಾಡಿ, ನಾಗರಿಕ ಶಿಷ್ಟಾಚಾರ ಪಾಲನೆ ಮಾಡಬೇಕು, ಕಾನೂನು ಪಾಲನೆ ಮಾಡಬೇಕು, ನಮ್ಮ ಸಂಸ್ಕೃತಿ ಸಮಾಜ ಮುಂದಕ್ಕೆ ಹೋಗಬೇಕು. ಸಂಸ್ಕೃತಿ ನಾಶವಾದರೆ ಜಗತ್ತಿಗೆ ತೊಂದರೆ ಆಗುತ್ತದೆ ಎಂದರು. ಎಲ್ಲರೂ ಬಂದು ನಿಂತಿದ್ದೇವೆ. ಯಾವುದು ಆ ಪ್ರಮುಖವಾದ ಘಟ್ಟ ಅಂದರೆ, ಭಾರತಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನು ಆ ಜವಾಬ್ದಾರಿ ಅಂತ ಹೇಳಿದ್ರೆ, ಇಡೀ ವಿಶ್ವಕ್ಕೆ ನಾಯಕತ್ವವನ್ನು ಕೊಡುವಂತಹ, ವಿಶ್ವಕ್ಕೆ ಮಾರ್ಗದರ್ಶನವನ್ನು ಕೊಡುವಂತಹ, ಹಿಂದೆ ನಾವು ಕೊಟ್ಟಿರತಕ್ಕಂತಹ ಜ್ಞಾನ ಇತ್ಯಾದಿ ಎಲ್ಲ ಸಂಗತಿಗಳನ್ನು ಮರುಸ್ಥಾಪಿಸಿ ಮತ್ತೆ ವಿಶ್ವಕ್ಕೆ ಕೊಡಬೇಕಾದಂತಹ ಶ್ರೇಷ್ಠವಾದ ಒಂದು ಜವಾಬ್ದಾರಿಯನ್ನು ನೀಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಚೆಂಬೆಬೆಳ್ಳೂರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಶಶಿಕಲಾ ಭಾಸ್ಕರ್ ಮಾತನಾಡಿ, ಭಾರತ ಇಡೀ ಜಗತ್ತಿನಲ್ಲಿ ತನ್ನ ಸಾರ್ವಭೌಮತೆಯನ್ನು ಸಾಧಿಸಿದೆ. ವಸುದೈವ ಕುಟುಂಬಕಂ ಎನ್ನುವ ಧ್ಯೇಯ ವಾಕ್ಯದಡಿಯಲ್ಲಿ ನಮ್ಮ ರಾಷ್ಟ್ರ ನಿರ್ಮಾಣಗೊಂಡಿದೆ ಎಂದರು. ಮಾಡ್ತಾ ಇದ್ದೀವಿ ನಾವು, ಹೌದಲ್ವಾ? ನಮ್ಮ ಮಕ್ಕಳು ನಮ್ಮ ತಲೆಯಲ್ಲಿ ಏನಿದೆ ಅಂದರೆ, ನಮ್ಮ ಮಕ್ಕಳು ಓದಬೇಕು, ವಿದ್ಯಾವಂತರಾಗಬೇಕು, ಸಂಪಾದನೆ ಮಾಡಬೇಕು, ಒಳ್ಳೆ ಮನೆ ಕಟ್ಟಬೇಕು, ದೊಡ್ಡ ಕಾರ್ ತಗೋಬೇಕು, ದೇಶ ಸುತ್ತಬೇಕು. ಹೌದು, ಬೇಕು, ಅದೆಲ್ಲವೂ ಬೇಕು. ನಾನು ವಿವೇಕಾನಂದರ ಬಳಗದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಂಸ್ಕಾರವನ್ನು ಅಲ್ಲಿ ಕೊಡ್ತಾ ಇದೆ. 2 ಲಕ್ಷದಿಂದ 4 ಲಕ್ಷ ಮಂದಿ ಅಲ್ಲಿ ಸೇವೆಗೆ ಹೋಗ್ತೀವಿ. ಪ್ರತಿ ತಿಂಗಳು ಎರಡನೇ ಭಾನುವಾರ 4ನೇ ಕೊಡ್ಬೋದಲ್ವಾ? ಸದ್ಗ್ರಂಥ, ಸಜ್ಜನರ ಸಹವಾಸ, ಸತ್ಸಂಗ, ಇವೆಲ್ಲವನ್ನು ನಾವು ಮತ್ತೆ ಮತ್ತೆ ಹೋದಾಗ ಅವನ್ನೆಲ್ಲ ನಾವು ಖಂಡಿತ ಅನುಭವಿಸ್ಲಿಕ್ಕೆ ಸಾಕು. ನಾವು ಏನಿಲ್ಲಿ ಮೈಕಿಡ್ ಮಾತಾಡೋ ಅಷ್ಟು ಶಕ್ತಿ ಇರಲಿಲ್ಲ. ನಾವೇನು ಸತ್ಸಂಗಗಳಲ್ಲಿ ಭಾಗವಾದ್ವಿ, ಸದ್ಗ್ರಂಥಗಳನ್ನು ಅಧ್ಯಯನ ಮಾಡಿದ್ವಿ. ಹೆಚ್ಚು ತಿಳಿದವಳಲ್ಲ ನಾನು, ನನಗೇನೂ ಗೊತ್ತಿಲ್ಲ. ಸಾಧಾರಣವಾಗಿ ಅಡುಗೆ ಮಾಡ್ಕೊಂಡು ಮನೆ ಒಳಗೆ ಇದ್ದವಳು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಮುಖಂಡ ಶಶಿ ಸುಬ್ರಹ್ಮಣಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಚೆಂಬೆಬೆಳ್ಳೂರು ಮಹಿಳಾ ಸಮಾಜದಿಂದ ಮೂಲೆಯಂಗಡಿ ಜಂಕ್ಷನ್ವರೆಗೆ ಶೋಭಾಯಾತ್ರೆ ನಡೆಯಿತು. Hey. ಜೈ ಗುರುಜಿ.
ಮೊದಲಿಗೆ ದಿವ್ಯತ್ರಯರನ್ನ ಸ್ಮರಿಸುತ್ತಾ